ನೀವು ಆಸ್ತಿ ನೋಡಿ ಮದುವೆ ಆದ್ರಿ ಅಂದ್ಕೊಳ್ಳಿ, ಏನು ನೋಡ್ಕೊತಾರೆ ಅವ್ರು? ಏನು ಚೆನ್ನಾಗಿ ನೋಡ್ಕೊತಾರೆ ಅನ್ನೋದು ಏನು ಗ್ಯಾರಂಟಿ? ನಮ್ಗೆ ಅವತ್ತಿಂದ ಅವತ್ತೇ ದುಡಿದು ಇಬ್ಬರು ಕಷ್ಟಪಟ್ಟು ದುಡಿಯೋಣ. ಬೇಕಿದ್ರೆ ಚೆನ್ನಾಗಿ ನೋಡ್ಕೊಂತಾರೆ. ಒಬ್ರು ನಾನಿದ್ದೀನಿ ಅನ್ನೋ ಧೈರ್ಯ ಕೊಟ್ಟಿರ್ಬೇಕು. ಇನ್ನೊಂದು ದೇವ್ರು ಕಷ್ಟಪಟ್ಟಿರೋರಿಗೆ ಯಾವತ್ತೂ ಮೋಸ ಮಾಡಲ್ಲ ಅನ್ನೋದು ಉದಾಹರಣೆ. ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಮಾತ್ರ ನನಗೆ ಮಾತ್ರ ಗೊತ್ತು. ಇವಾಗ ಅಷ್ಟೇ ಸುಖವಾಗಿದ್ದೀನಿ. ಇವಾಗ ಎಲ್ಲೂ ಕೆಲ್ಸಕ್ಕೆ ಹೋಗಲ್ಲ, ಮನೆಯಲ್ಲೇ ಇರ್ತೀನಿ. 1 ಇಯರ್ ಆಯಿತು ಮನೇಲೇ ಇರ್ತೀನಿ. ಹಸ್ಬೆಂಡು ಚೆನ್ನಾಗಿ ನೋಡ್ಕೊತಾರೆ. 20,000 ಕೊಡ್ತಾರೆ ಸ್ಯಾಲ್ರಿ. ಮತ್ತು ಡೈಲಿ 500 ಇಲ್ಲ 300 ಬಾಟ ಕಷ್ಟ ಕೊಡ್ತಾರೆ. ಜೀವನ ಮಾಡೋಕ್ಕೆ ಸಾಕು. ಅಷ್ಟಕ್ಕಿಂತ ಕಮ್ಮಿ ಕೊಡೋದು ಜೀವನ ಮಾಡಲ್ವಾ? ಎಷ್ಟಿದ್ರೂ ಜೀವನಕ್ಕೆ ಸಾಕು. ನಾವು ಎಷ್ಟು ಖರ್ಚು ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಅಷ್ಟೆ, ಹೌದು. ಇಲ್ಲ ಚೆನ್ನಾಗಿ ನೋಡ್ಕೊಂಡು ಅವ್ರಿಗೆ ಫಸ್ಟ್ ಮ್ಯಾರೇಜ್ ಇರ್ಬೇಕಂತ. ಅವ್ರು ಫಸ್ಟ್ ಮ್ಯಾರೇಜು, ನಾನೇ ಸೆಕೆಂಡ್. ಅವ್ರಿಗಿನ್ನು ಮ್ಯಾರೇಜ್ ಏನೂ ಆಗಿಲ್ಲ. ಅಯ್ಯೋ ಇವಾಗ ಎಲ್ಲಿ ಗಂಡ ಹೆಂಡ್ತಿಗೂ ಇದಿಲ್ಲ, ಬರೀ ಡೈವರ್ಸ್ಗಳು ಗಂಡ ಬಿಟ್ಟೆ. ಇವಾಗ ಎಲ್ಲೂ ಹೆಣ್ಣು ಸಿಗ್ತಿಲ್ಲ, ಎಲ್ಲೂ ಹೆಣ್ಣು ಸಿಗ್ತಿಲ್ಲ. ಎಲ್ಲೂ ಬರೀ ಡೈವರ್ಸ್ಗಳು ಕತೆ ಬಿಟ್ರೆ ಬರೀ ಅವ್ರು ನೋಡ್ಕೊಂಡ್ರೆ ಇವ್ರು ನೋಡ್ಕೊಂಡ್ರೆ. ಗಂಡ ಹೆಂಡ್ತಿ ಮೇಲೆ ಕಂಪ್ಲೇಂಟ್ ಹೇಳೋದು, ಹೆಂಡ್ತಿ ಗಂಡ ಮೇಲೆ ಕಂಪ್ಲೇಂಟ್. ನಾವೇನು ಇಲ್ದೇ ಇರೋರು ಅಯ್ಯೋ ನಮಗೆ ಹಿಂಗಿಲ್ವಲ್ಲ ಅಂತ ನಾವು ಬೇಜಾರಾಗೋದು ಅಷ್ಟೇ ಜನ.